ನಮಸ್ಕಾರ ಎಲ್ರಿಗೂ, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ತುಂಬಾ ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಓಕೆ, ಇವತ್ತಿನ ವ್ಲಾಗಿನ ವಿಶೇಷ ಏನಂದರೆ, ನಾನು ಒಂದು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ. ಈ ದೇವಸ್ಥಾನ ಇವಾಗ ಹೊಸದಾಗಿ ಆಗಿರೋದಂತೆ. ತುಂಬ ಚೆನ್ನಾಗಿದೆ ಅಂತೆ ದೇವಸ್ಥಾನ. ನನಗೂ ಗೊತ್ತಿಲ್ಲ, ಮೊದಲನೇ ಬಾರಿ ನಾನು ಹೋಗ್ತಾ ಇದ್ದೀನಿ. ಆ ದೇವಸ್ಥಾನದ ಹೆಸರು ಏನು ಎತ್ತ ಅಂತ ಹೇಳಿಬಿಟ್ಟು ಅವ್ರ ಹತ್ರನೇ ಕೇಳ್ತೀನಿ, ನಾನು ಅಕ್ಕನ ಹತ್ರನೇ. ಓಕೆ, ಯಾವ ದೇವಸ್ಥಾನ ಅಂತ ಕೇಳೋಣ. ಇವಾಗ ಎಲ್ಲಿ ಹೋಗ್ತಿದ್ದೀರಾ? ನಂಗೆ ಗೊತ್ತಿಲ್ಲ, ನೀವು ಕರ್ಕೊಂಡು ಹೋಗ್ತಿದ್ದೀರಲ್ಲ ಎಲ್ಲ. ಬಿರ್ಲಾ ಟೆಂಪಲ್, ಬಿರ್ಲಾ ವಾಸ್ಕೋ. ಇವಾಗ ನಾವು ಹೊರಟಿರೋದು ಬಿರ್ಲಾ ಟೆಂಪಲ್ಗೆ. ಬಿರ್ಲಾ ಟೆಂಪಲ್ ಬಂದುಬಿಟ್ಟು ವಾಸ್ಕೋದ ಹತ್ರ ಆಗತ್ತೆ. ಇವಾಗ ನಾವು ವಾಸ್ಕೋಗೆ ಹೊರಟಿದ್ದೀವಿ. ಈ ದೇವಸ್ಥಾನ ಬಂದುಬಿಟ್ಟು ನೈಟ್ ನೋಡಿದ್ರೆ ಚೆನ್ನಾಗಿ ಇರುತ್ತೆ, ಯಾಕಂದರೆ ಲೈಟಿಂಗ್ಸ್ ಎಲ್ಲ ಹಾಕಿರ್ತಾರಲ್ವ, ತುಂಬಾ ಚೆನ್ನಾಗಿರುತ್ತೆ, ನೋಡೋಕ್ಕೆ ಖುಷಿಯಾಗತ್ತೆ. ಹಾಗೆ ಈ ವಿಡಿಯೋನ ನೀವು ಫುಲ್ ವಿಡಿಯೋ ನೋಡಿ, ನಿಮಗೆ ಗೊತ್ತಾಗುತ್ತೆ ದೇವಸ್ಥಾನ ಎಷ್ಟು ಚೆನ್ನಾಗಿದೆ ಅಂತ ಹೇಳಿಬಿಟ್ಟು. ಹಾಗೆ ಇನ್ನೊಂದೇನೆಂದರೆ, ಈ ದೇವಸ್ಥಾನ ಕ್ಲೋಸ್ ಆಗೋದು 9:30, ಲಾಸ್ಟ್ 9:30ಗೆ ಕ್ಲೋಸ್ ಆಗಿಬಿಡುತ್ತೆ. ಇನ್ನು ಯಾರಾದರೂ ನೀವು ಗೋವಾಗೆ ಟ್ರಿಪ್ಪಿಗೆ ಬಂದರೆ ಈ ದೇವಸ್ಥಾನ ಮಿಸ್ ಮಾಡ್ಕೋಬೇಡಿ, ಮತ್ತು ನೈಟ್ ಟೈಮ್ ಹೋಗಿ ಬನ್ನಿ. ಎಷ್ಟು ಖುಷಿಯಾಗತ್ತೆ ಅಂದರೆ, ಎಷ್ಟೇ ಸುಸ್ತಿದ್ರೂ ಆ ದೇವಸ್ಥಾನದ ಒಳಗಡೆ ಹೋಗಿದ ಕೂಡಲೇ ಇದು ಹೇಳೋಕ್ಕಾಗಲ್ಲ ಫೀಲು, ಆ ರೀತಿ ಫೀಲ್ ಆಗುತ್ತೆ. ನನಗೆ ಆ ರೀತಿ ಆಯಿತು, ಒಮ್ಮೆ ಹೋಗಿ ಖುಷಿಯಾಗತ್ತೆ. ಹಾಗೆ ಇನ್ನೊಂದು ದೇವಸ್ಥಾನದ ಮೇಲ್ಗಡೆ ನೋಡಿ, ನಿಮಗೆ ಏರೋಪ್ಲೇನ್ ಕಾಣಿಸ್ತಾ ಇದೆಯಲ್ಲ, ಇದನ್ನ ನೋಡೋಕ್ಕಂತೂ ಇನ್ನೂ ಚೆನ್ನಾಗಿರುತ್ತೆ. ಈ ದೇವಸ್ಥಾನದ ಹತ್ರನೇ ಸ್ವಲ್ಪ ಮುಂದೆಗಡೆ ಏನೋ ಏರ್ಪೋರ್ಟ್ ಇದೆ ಅಂತೆ. ಹಾಗಾಗಿ ನಮಗೆ ಕೆಳಗಡೆಯಿಂದ ಏರೋಪ್ಲೇನ್ ಹೋಗೋದು ಕಾಣಿಸುತ್ತೆ, ಮತ್ತು ಈ ದೇವಸ್ಥಾನದ ಗೋಪುರದ ಮೇಲ್ಗಡೆನೇ ಹೋಗುತ್ತಲ್ವ, ಅದೇ ನೋಡೋಕ್ಕೆ ತುಂಬ ಚೆಂದ. ಹಾಗೆ ಈ ಟೆಂಪಲ್ ನೋಡಿದಾಗ ನನಗೆ ಈ ರಾಮ ಮಂದಿರದ್ದು ಫೀಲ್ ಆಯಿತು. ಸೊ ಒಮ್ಮೆ ಆದರೂ ರಾಮ ಮಂದಿರಕ್ಕೆ ಹೋಗಬೇಕು ಅಂತ ಅನಿಸ್ತು ಈ ದೇವಸ್ಥಾನ ನೋಡಿದಾಗ. ಸೊ ಅಷ್ಟು ಚೆನ್ನಾಗಿದೆ. ಅಂದರೆ ಓಪನ್ ಪ್ಲೇಸ್ ಇದೆಯಲ್ಲ, ಆ ಓಪನ್ ಪ್ಲೇಸಲ್ಲಿ ಗಾಳಿ ಬರೋದಾಗಲಿ, ಇವಾಗ ಹೇಳೋಕ್ಕಾಗಲ್ಲ ನನಗೆ, ನಿಜವೂ ಅಷ್ಟು ಖುಷಿ ಅನ್ನಿಸ್ತು ಹೋದಾಗ. ಹಾಗೆ ದೇವಸ್ಥಾನ ಒಳಗಡೆನೂ ಕೂಡ ಅಷ್ಟೇ, ಇಸ್ಕಾನ್ ಟೆಂಪಲ್ ಎಲ್ಲ ಇದೆಯಲ್ಲ, ಅದೇ ಥರನೇ ಇದೆ. ಇದು ಆದರೆ ಇದೇನೋ ಒಂಥರ ಬೇರೆ ಥರ ಫೀಲ್ ಕೊಡ್ತು ನನಗೆ ಈ ದೇವಸ್ಥಾನ ನೋಡಾಗ. ನನ್ನ ಹಸ್ಬೆಂಡ್ಗೆ ಕರ್ಕೊಂಡೋಗಿದ್ರೆ ಚೆನ್ನಾಗಿರ್ತಿತ್ತು, ಬಟ್ ಏನು ಅವ್ರ ಕೆಲಸ ಇರೋದ್ರಿಂದ ಬರೋಕ್ಕಾಗಿರಲಿಲ್ಲ. ಅವ್ರ ಮಕ್ಕಳನ್ನ ಮಾತ್ರ ಕರ್ಕೊಂಡು ನಾನು ಹೋಗಿದ್ದೆ. ಅದು ನೆಕ್ಸ್ಟ್ ಟೈಮ್ ಪಕ್ಕ ಇವ್ರನ್ನೂ ಕರ್ಕೊಂಡು ಹೋಗ್ತೀನಿ ನಾನು. ಅಷ್ಟು ಚೆನ್ನಾಗಿದೆ ದೇವಸ್ಥಾನ. ನೋಡ್ತಾ ಇದ್ದೀರಲ್ಲ, ಇದುವಾಗ ಒಳಗಡೆ ಎಂಟ್ರೆನ್ಸು. ಎದುರುಗಡೆನೇ ಕೃಷ್ಣ ಮತ್ತು ರುಕ್ಮಿಣಿ ಅಥವಾ ರಾಧೆ ಏನೋ ಒಂದು ಇರ್ಬೋದು. ಹಾಗೆಯೇ ಈ ಸೈಡಲ್ಲಿ ಈಶ್ವರ, ಪಾರ್ವತಿ, ಹಾಗೆ ಆಂಜನೇಯ, ಹಾಗೆ ಗಣೇಶ ಮೂರ್ತಿನೂ ಕೂಡ ಇದೆ. ಸೊ ಎಲ್ಲ ದೇವರುಗಳನ್ನು ಅವರು ಇದು ಮಾಡಿದ್ದಾರೆ. ಈ ದೇವಸ್ಥಾನ ನೋಡೋಕ್ಕಂತೂ ತುಂಬಾ ಚೆನ್ನಾಗಿದೆ. ನನಗಂತೂ ಖುಷಿ ಆಯಿತು ದೇವಸ್ಥಾನ ನೋಡಿಬಿಟ್ಟು. ನನ್ನ ಮಗಳು ಮತ್ತು ಮಗ ಅಂತೂ ಫುಲ್ ಹ್ಯಾಪಿ ಆಗಿಬಿಟ್ರು ನೋಡಿಬಿಟ್ಟು. ನನ್ನ ಮಗನಿಗಂತೂ ಆ ಏರೋಪ್ಲೇನು ಆ ಮೇಲ್ಗಡೆ ಹೋಗೋದು ನೋಡಂತೂ ಖುಷಿನೇ ಆಗೋಯ್ತು. ಆದರೆ ನನ್ನ ಮಗಳು ಸ್ವಲ್ಪ ಭಯ ಬಿದ್ಲು. ಮೊದಲಿಗೆ ಒಂದು ಹೆಲಿಕಾಪ್ಟರ್ ಬಂತು, ಸೊ ಅದೊಂದು ಸೌಂಡಿಗೆ ಇವಳು ಹೆದರಿ ಓಡೋಗ್ಬಿಟ್ಟಿದ್ದಾಳೆ, ಭಯ ಬಿದ್ದುಬಿಟ್ಟು, ಏನೋ ಬಂದುಬಿಡ್ತು ಅಂತೇಳ್ಬಿಟ್ಟು. ಇಲ್ಲಿ ಒಂದು ತುಂಬ ಖುಷಿಯಾಗೋದೇನೆಂದರೆ, ಇವಾಗ ಅಲ್ಲಿ ದೇವಸ್ಥಾನ ಇದೆಯಲ್ಲ, ಸೊ ಅದ್ರ ಮೇಲ್ಗಡೆಯಿಂದನೇ ಏರೋಪ್ಲೇನ್ ಹೋಗುತ್ತೆ. ಸಕ್ಕತ್ತಾಗಿ ಕಾಣಿಸುತ್ತೆ, ಅದು ಮಾತ್ರ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಒಂದ್ಸಾರಿ ಇಲ್ಲಿ ವಿಸಿಟ್ ಮಾಡಿ, ಇಲ್ಲಿ ಬಂದ್ರೆ ಹಾಗೆ ಮೈಂಡ್ ಫ್ರೆಶ್ ಆಗತ್ತೆ. ಸೂಪರ್.
ಫುಲ್ ದೇವಸ್ಥಾನ ಎಲ್ಲ ನೋಡ್ಕೊಂಡು ಬಂದು ಇವಾಗ ನಾವು ಮನೆಗೆ ಹೊರಟ್ವಿ. ಮನೆಗೆ ಹೊರಡೋಕ್ಕಿಂತ ಮುಂಚೆ ಇಲ್ಲಿ ಹತ್ತಿರದಲ್ಲಿ ಬ್ರಿಡ್ಜ್ ಇದೆ ಅಂತ ಹೇಳಿದರು. ಸೊ ಬ್ರಿಡ್ಜ್ ಅಂದರೆ ಈ ಹ್ಯಾಂಗಿಂಗ್ ಬ್ರಿಡ್ಜ್ ಟೈಪು. ಸೊ ಅದನ್ನು ಒಮ್ಮೆ ನೋಡ್ಕೊಂಡು ಬಂದುಬಿಡೋಣ ಅಂತೇಳ್ಬಿಟ್ಟು ಹೊರಟ್ವಿ ನಾವು. ತುಂಬಾ ಚೆನ್ನಾಗಿತ್ತು, ಅದನ್ನು ಕೂಡ ನೋಡಿ ನೀವು ಯಾವ ರೀತಿ ಇದೆ ಅಂತೇಳ್ಬಿಟ್ಟು. ಅಲ್ಲ ಕಾಣಿಸ್ತಾ ಇದೆ ಅಲ್ವಾ, ಅದೇ ಬ್ರಿಡ್ಜು. ಈ ಬ್ರಿಡ್ಜ್ ಮೇಲೆ ಒಂದು ರೌಂಡ್ ಹೋಗ್ಬಿಟ್ಟು ಬಂದ್ವಿ. ಇವಾಗ ಹೋಗ್ಬೇಕಾದ್ರೆ ಈ ರೂಟಲ್ಲಿ ಹೋದ್ವಿ, ಬರ್ಬೇಕಾದ್ರೆ ಮತ್ತೊಂದು ರೂಟಲ್ಲಿ ಬಂದ್ವಿ. ಅಂದರೆ ಬ್ರಿಡ್ಜಿನ ಆ ಕಡೆ ಇದೆ ಕಾಣಿಸ್ತಾ ಇದೆಯಲ್ಲ, ಆ ಕಡೆಯಿಂದ ಬಂದ್ವಿ. ಒಂದು ಬರೋದು ಒಂದು ಹೋಗೋದು ಆ ರೀತಿ ಇರುತ್ತಲ್ವ, ಹಾಗೆ ನಾವು ಒಂದು ರೌಂಡ್ ಹೋಗ್ಕೊಂಡು ಬಂದ್ವಿ. ಹಾಗೆ ಇನ್ನೊಂದು ಸ್ನೇಹಿತರೆ, ಗೋವಾ ಅಂದ್ಕೊಳ್ಳೇ ನಮ್ಮ ಕನ್ನಡ ಮಾತಾಡೋರು ಸಿಗೋದು ತುಂಬ ಕಮ್ಮಿ. ಯಾಕಂದರೆ ಅಲ್ಲಿ ಕೊಂಕಣಿ ಹಾಗೆಯೇ ಹಿಂದಿ, ಮರಾಠಿ, ಇಂಗ್ಲೀಷು ಇದಿಷ್ಟು ಭಾಷೆ ತುಂಬಾ ಮಾತಾಡೋದು ಜಾಸ್ತಿ ಇರುತ್ತೆ. ಕನ್ನಡ ತುಂಬಾ ಕಮ್ಮಿ ಇರುತ್ತೆ. ಆದರೆ ಇವಾಗ ನಾವು ಹೋಗಿರೋ ಪ್ಲೇಸ್ ಹತ್ರ ಅಂದರೆ ವಾಸ್ಕೋ ಹತ್ರ ಕರ್ನಾಟಕದವರು ಇರೋದೇ ಜಾಸ್ತಿ ಅಂತೆ. ಕನ್ನಡ ಮಾತಾಡೋರು ಸಿಗೋರು ಕೂಡ ತುಂಬಾ ಜಾಸ್ತಿ ಇರುತ್ತೆ. ಹಾಗೆಯೇ ನಾನಿವಾಗ ದೇವಸ್ಥಾನಕ್ಕೆ ಹೋಗಿದ್ದಾಗ ಅಲ್ಲಿ ತುಂಬ ಜನ ಕನ್ನಡ ಮಾತಾಡ್ತಾಯಿದ್ರು. ಖುಷಿಯಾಗಿತ್ತು ಕೇಳಿದಾಗ, ಇಲ್ಲೂ ಕನ್ನಡ ಮಾತಾಡೋರು ಇದ್ದಾರಲ್ಲ ಅಂತ ಹೇಳ್ಬಿಟ್ಟು. ಸೊ ಓಕೆ ಸ್ನೇಹಿತರೆ, ಯಾರಾದರೂ ಗೋವಾಗೆ ಟ್ರಿಪ್ಗೆ ಅಂತ ಬಂದರೆ ಈ ಪ್ಲೇಸ್ನ ಮಿಸ್ ಮಾಡ್ಕೋಬೇಡಿ. ತುಂಬಾ ಚೆನ್ನಾಗಿದೆ, ನಿಮಗೂ ಖುಷಿಯಾಗತ್ತೆ ಈ ದೇವಸ್ಥಾನ ನೋಡಿದಾಗ. ಒಮ್ಮೆ ಹೋಗಿ ಬನ್ನಿ. ಹಾಗೆಯೇ ಈ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸೊ ಹೊಸ ವ್ಲಾಗ್ನೊಂದಿಗೆ ನಿಮ್ಮ ಜೊತೆ ಸಿಗ್ತೀನಿ. ಯಾರು ಹೊಸದಾಗಿ ನೋಡ್ತಾ ಇದ್ದೀರಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಆದಷ್ಟು ಶೇರ್ ಮಾಡಿ ಮತ್ತು ಲೈಕ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಮತ್ತು ಹೊಸ ವ್ಲಾಗ್ನೊಂದಿಗೆ ನಿಮ್ಮ ಜೊತೆ ಸಿಗ್ತೀನಿ. ಮತ್ತು ಸಿಗುವ ಅಲ್ಲ, ಬಾಯ್ ಬಾಯ್.